ಹಲೋ ಚಾಂಪಿಯನ್ಸ್. ಸೊ ಇವತ್ತು ಒಂದು ಹೊಸ ಚಾಪ್ಟ್ರು ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿಲಿ ಫಸ್ಟ್ ಲೈಕ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ನೋಡೋಣ. ಸೊ ಈ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು 2 ಅಥವಾ 3 ಮಾರ್ಕ್ಸ್ಗೆ ಕೇಳಿದ್ರು. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಲೈಕ್ ಸಿಂಪಲ್ ಅನ್ನಿಸ್ಬೋದು, ಬಟ್ ಸ್ಟಿಲ್ ಕೆಲವೊಂದು ಪ್ರಾಬ್ಲಮ್ಸು ಒಂದು ಸ್ವಲ್ಪ ಲೈಕ್ ಹೆಂಗೆ ಅದನ್ನು ಲೈಕ್ ಡಿಸ್ಟೆನ್ಸ್ ಫೈಂಡ್ ಮಾಡೋದಾಯಿತು ಅಥವಾ ಯಾವ ಕಂಡೀಷನ್ಸ್ ಆಯಿತು, ಸೊ ಅದೊಂದು ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ ಈಸಿನೇ, ಓಕೆನಾ. ಸೊ ನೋಡೋಣ. ಶೋ ದಟ್ ಓಕೆ ಪಾಯಿಂಟ್ಸ್ 3 ಪಾಯಿಂಟ್ಸ್ ಇದೆ, ಕೆನಾಟ್ ಬಿ ದ ವರ್ಟಿಸಸ್ ಆಫ್ ಎ ಟ್ರಯಾಂಗಲ್. ಸೊ ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಆಗಲ್ಲ, ಹೆಂಗೆ? ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಇಲ್ಲ, ಫೈನ್, ಬಟ್ ಇದು ವರ್ಟಿಸಸ್, ದಿಸ್ ಇಸ್ ಬೇಸ್ಡ್ ಆನ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಈಗ ಎ ಬಿ, ಸೊ ನಾನು ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ತೀನಿ. ಸೊ 3 - 12 ಹೋಲ್ ಸ್ಕ್ವೇರ್ ಪ್ಲಸ್ 1 -2 ಹೋಲ್ ಸ್ಕ್ವೇರ್. ಸೊ ಏನಾಯಿತು, 3 - 12 ಅಂದರೆ -9 ಹೋಲ್ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಎಷ್ಟಾಯಿತು, 81 + 9 ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ 90. ಸೊ ಹೀಗೆ ಇರಲಿ, ಆಮೇಲೆ ನೋಡೋಣ, ಓಕೆನಾ. ನೆಕ್ಸ್ಟು ಎ ಬಿ ಆಯಿತು. ನೆಕ್ಸ್ಟು ಬಿ ಸಿ. ಸೊ ಬಿ ಸಿ ಏನಾಗುತ್ತೆ, 12 - 0 ಹೋಲ್ ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್. ಎಷ್ಟಾಯ್ತು ಇದು, ದಿಸ್ ಇಸ್ 12 ಸ್ಕ್ವೇರ್ ಪ್ಲಸ್ -4 ಹೋಲ್ ಸ್ಕ್ವೇರ್. ಸೊ 12 ಸ್ಕ್ವೇರ್ ಅಂದರೆ 144 ಪ್ಲಸ್ -4 ಹೋಲ್ ಸ್ಕ್ವೇರ್ ಅಂದರೆ 16. ಸೊ ದಿಸ್ ಇಸ್ ಈಕ್ವಲ್ ಟು -4 ಬರುತ್ತಾ, ಹಾಂ ಸರಿ, ಹಾಂ -4. ಸೊ ದಿಸ್ ಇಸ್ ಈಕ್ವಲ್ ಟು 144, 150, 160. ನೆಕ್ಸ್ಟು ಎ ಸಿ, ಓಕೆ. ಸೊ ಎ ಸಿ ಎಲ್ಲ ಬರೆಯೋಣ, ಫೈನ್. ಸೊ A31C02 A31C02 ಕರೆಕ್ಟ್ ಅಲ್ಲ, A31C02, ಫೈನ್. ಸೊ ಎ ಸಿ ಸ್ಕ್ವೇರ್ ರೂಟ್ ಆಫ್ 3 - 0 ಹೋಲ್ ಸ್ಕ್ವೇರ್ ಪ್ಲಸ್ 1 - 2 ಹೋಲ್ ಸ್ಕ್ವೇರ್. 3 - 0 ಅಂದರೆ 3 ಸ್ಕ್ವೇರ್ ಪ್ಲಸ್ 1 - 2 ಅಂದರೆ -1 ಹೋಲ್ ಸ್ಕ್ವೇರ್. ಎಷ್ಟಾಯಿತು, 9 + 1 ಎಷ್ಟಾಯಿತು, ಸ್ಕ್ವೇರ್ ರೂಟ್ ಆಫ್ 10. ಸೊ ಒಂದು ಸ್ಕ್ವೇರ್ ರೂಟ್ ಆಫ್ 10 ಬಂತು, ಫೈನ್, ಎಲ್ಲ ಬರ್ಕೊಳ್ತೀನಿ. ಒಂದು ಸ್ಕ್ವೇರ್ ರೂಟ್ ಆಫ್ 90, ಇನ್ನೊಂದು ಸ್ಕ್ವೇರ್ ರೂಟ್ ಆಫ್ 160, ಇನ್ನೊಂದು ಸ್ಕ್ವೇರ್ ರೂಟ್ ಆಫ್ 10. ಸೊ ಕಂಡೀಷನ್ ಏನು ಅಂದರೆ, ನೀವು ಯಾವುದಾದ್ರೂ 2 ಆ್ಯಡ್ ಮಾಡಿದ್ರಿ ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ದ ಥರ್ಡ್ ಸೈಡ್. ಸೊ ಈಗ ಸ್ಕ್ವೇರ್ ರೂಟ್ ಆಫ್ 90 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 160 ಅಂದರೆ ಸ್ಕ್ವೇರ್ ರೂಟ್ ಆಫ್ 10ಗಿಂತ ಜಾಸ್ತಿ, ಫೈನ್. ಇಲ್ಲ ಸ್ಕ್ವೇರ್ ರೂಟ್ ಆಫ್ 10 ಮತ್ತು ಸ್ಕ್ವೇರ್ ರೂಟ್ ಆಫ್ 90 ಅಂದರೆ ಇಸ್ ಇಟ್ ಗ್ರೇಟರ್ ದೆನ್ 160? ಇಲ್ಲ. ಸೊ ವೆನ್ ಐ ಆಮ್ ಆ್ಯಡಿಂಗ್ ಸ್ಕ್ವೇರ್ ರೂಟ್ ಆಫ್ 90 ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 10, ಸೊ ದಿಸ್ ವಿಲ್ ನಾಟ್ ಬಿ ಗ್ರೇಟರ್ ದೆನ್ ಸ್ಕ್ವೇರ್ ರೂಟ್ ಆಫ್ 160. ಸೊ ವಿಚ್ ಶುಡ್ ಬಿ ದ ಕಂಡೀಷನ್. ಸೊ ನೀವು ಯಾವುದೇ ಈಗ ಸಿಂಪಲ್ಲು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಸೊ ನಿಮಗೆ ಗೊತ್ತಿರೋದು 3, 4, 5. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ 3, 4, 5 ತೊಗೊಂಡ್ರಿ ಅಂದರೆ 3 + 4 ಎಷ್ಟಾಯಿತು, 7, ಗ್ರೇಟರ್ ದೆನ್ 5. 4 + 5 9, ಗ್ರೇಟರ್ ದೆನ್ 3. 3 + 5 8, ಗ್ರೇಟರ್ ದೆನ್ 4. ಸೊ ಯಾವುದೇ 2 ಸೈಡ್ ಆ್ಯಡ್ ಮಾಡಿದ್ರು ಇಟ್ ಶುಡ್ ಬಿ ಗ್ರೇಟರ್ ದೆನ್ ದ ಥರ್ಡ್ ಸೈಡ್. ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 90 ಸ್ಕ್ವೇರ್ ರೂಟ್ ಆಫ್ 10 ಮಾಡಿದ್ರೆ ಇಟ್ಸ್ ಇಸ್ ನಾಟ್ ಗ್ರೇಟರ್ ದೆನ್ 160. ಹೆನ್ಸ್ ಸೊ ಅವ್ರು ಏನೇ ಕೋಆರ್ಡಿನೇಟ್ಸ್ ಕೊಟ್ಟಿದ್ರು, ದೇ ಕೆನಾಟ್ ಬಿ ದ ವರ್ಟಿಸಸ್ ಆಫ್ ಎ ಟ್ರಯಾಂಗಲ್, ಆಯ್ತಲ್ಲ. ಸೊ ಈ ಕಂಡೀಷನು, ಸೊ ಸಮ್ ಆಫ್ ಎನಿ 2 sides ಆಫ್ ಎ ಟ್ರಯಾಂಗಲ್ ಶುಡ್ ಬಿ ಗ್ರೇಟರ್ ದೆನ್ ದ ಥರ್ಡ್ ಸೈಡ್, ಓಕೆ, ಫೈನ್. ನೆಕ್ಸ್ಟು ಎ ಸರ್ಕಲ್ ಹ್ಯಾಸ್ ಇಟ್ಸ್ ಸೆಂಟರ್. ಸೊ ಸರ್ಕಲ್ದು ಸೆಂಟರ್ ಇಲ್ಲಿದೆ, ಓಕೆ, P 5, 0, ಓಕೆ ಸಾರಿ ಸೆಂಟರ್ ಅಟ್ ದ ಒರಿಜಿನ್ 0, 0 ಆ್ಯಂಡ್ ಎ ಪಾಯಿಂಟ್ ಲೈಸ್ ಆನ್ ಇಟ್. ಸೊ ಒಂದು ಪಾಯಿಂಟ್ ಇದೆ ವಿಚ್ ಲೈಸ್ ಆನ್ ದ ಸರ್ಕಲ್. ಡಸ್ ಅ ಪಾಯಿಂಟ್ 6, 8 ಲೈಸ್ ಔಟ್ಸೈಡ್ ದ ಸರ್ಕಲ್. ಓಕೆ, ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ದು ಸೆಂಟರ್ ಏನಿದೆ 0, 0. ಸೊ ಇನ್ನೊಂದು ಪಾಯಿಂಟ್ ಇದೆ, ಸೊ ಪಾಯಿಂಟ್ P 5, 0. ಸೊ ಓಕೆ, ದಿಸ್ ಇಸ್ ಆನ್ ಎಕ್ಸ್ ಆಕ್ಸಸ್. ಸೊ P ಇಸ್ ಆನ್ ಎಕ್ಸ್ ಆಕ್ಸಿಸ್ ಬಿಕಾಸ್ ದಿಸ್ 5, 0. ಸೊ ಅವ್ರೇನು ಕೇಳ್ತಾರೋ 6, 8 ಲೈಸ್ ಔಟ್ಸೈಡ್ ದ ಸರ್ಕಲ್ ಆರ್ ಇನ್ಸೈಡ್. ಇಲ್ಲಿ ನೀವು ಏನು ಎಕ್ಸ್ ಅಂದರೆ ಗ್ರಾಫ್ ತೊಗೊಂಡು ಡ್ರಾ ಮಾಡಿ ಹೇಳೋಕ್ಕಾಗಲ್ಲ, ಕೋಆರ್ಡಿನೇಟ್ ಜಾಮೆಟ್ರಿಯಿಂದ ಪ್ರೂವ್ ಮಾಡಬೇಕು. ಸೊ ಹೆಂಗೆ ಪ್ರೂವ್ ಮಾಡ್ತೀರಾ,
ಸೊ ಈ ಡಿಸ್ಟೆನ್ಸು, ಸೊ ನಿಮಗೆ ಏನು ಡಿಸ್ಟೆನ್ಸ್ ಇದೆ, ದಿಸ್ ವಿಲ್ ಬಿ ದ ರೇಡಿಯಸ್. ಸೊ ವಾಟ್ ಈಸ್ ದ ರೇಡಿಯಸ್? ರೇಡಿಯಸ್ ವಿಲ್ ಬಿ ಡಿಸ್ಟೆನ್ಸ್ 5 square plus 0 square. This is nothing but 5. So radius is 5. So radius 5 ಆಯಿತು. And again take the point. Okay, ಇದನ್ನು ನಾನು C ಅಂತ ತೊಗೊಳ್ತೀನಿ ಸೆಂಟರು. So you have to find what is CQ. So CQ, C is origin. So Q 6 square plus 8 square. The distance from the origin. Simple. Preparatory ಬಂದಿದೆ. So which is nothing but 36 plus 64 square root of 100. So this is 10. So ನಿಮಗೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಬಂತು 10, ಬಟ್ ರೇಡಿಯಸ್ ಇರೋದೆಷ್ಟು 5. ಸೊ ಡಿಸ್ಟೆನ್ಸ್ 10 ಅಂದರೆ ಏನಾಯಿತು? ಸೊ ಈ ಸರ್ಕಲ್ಲಿಂದ ಹೊರಗೆ ಇದೆ. ಸೊ ವಾಟ್ ಎವರ್ ದ ಪಾಯಿಂಟ್ ಕ್ಯೂ ಇಸ್, ಇಟ್ ಈಸ್ ಔಟ್ಸೈಡ್ ದ ಸರ್ಕಲ್ ಬಿಕಾಸ್ ಇಟ್ ಈಸ್ ದ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದೆನ್ ದ ರೇಡಿಯಸ್. ಇಟ್ ಲೈಸ್ ಔಟ್ಸೈಡ್ ದ ಸರ್ಕಲ್. ಆಯ್ತಲ್ಲ? ಓಕೆ, ನೆಕ್ಸ್ಟು, ದಿಸ್ ಪಾಯಿಂಟ್ ಲೈ ಆನ್ ದ ಸರ್ಕಲ್ ಆಫ್ ರೇಡಿಯಸ್ 6. ಅದೇ ಥರ ಕ್ವಶನ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ದಿಸ್ ಆರ್ ಆಲ್ ಎಲ್ಲೋ ಒಂದು ಕೊಡ್ತೀನಿ ಅಂತ NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್. ಸೊ ಅಪ್ಲಿಕೇಶನ್ ಅಂತ ಕೇಳ್ಬೋದು, ಕೇಳಬಾರ್ದು ಅಂತ ಏನಿಲ್ಲ, ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಇದು. ಸೊ ಡಸ್ ಅ ಪಾಯಿಂಟ್, ಒಂದು ಪಾಯಿಂಟ್ ಇದೆ, ಡಸ್ ಇಟ್ ಲೈ ಆನ್ ದ ಸರ್ಕಲ್ ಆಫ್ ರೇಡಿಯಸ್ 6. ಸೊ ರೇಡಿಯಸ್ ಎಷ್ಟಿದೆ? 6 ಇದೆ. ಸೊ ಹಿಂದೆ ಏನು ಮಾಡೋದು ಅದೇ ರೀತಿ ಮಾಡ್ಬೋದು. ಸೊ ಸೆಂಟರ್ ಕೊಟ್ಟಿದ್ದಾರೆ. ಸೊ ಸೆಂಟರ್ ಸಿ ಎಷ್ಟು? 3,5. ಸೊ ಇನ್ನೊಂದು ಪಾಯಿಂಟು ಎಷ್ಟು? -2, 4. ಸೊ ಫೈಂಡ್ ದ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಫೈಂಡ್ ಮಾಡಿರಿ. ವಾಟ್ ಈಸ್ PC? ಸೊ PC ಡಿಸ್ಟೆನ್ಸ್ -2 -3 ಹೋಲ್ ಸ್ಕ್ವೇರ್ ಪ್ಲಸ್ 4 -5 ಹೋಲ್ ಸ್ಕ್ವೇರ್. ಸೊ -2 -3 ಅಂದರೆ -5 ಹೋಲ್ ಸ್ಕ್ವೇರ್ ಪ್ಲಸ್ -1 ಹೋಲ್ ಸ್ಕ್ವೇರ್. ಸೊ ಎಷ್ಟಾಯಿತು? -5 ಅಂದರೆ 25 plus 1. So this is square root of 26. So square root of 26 ಅಂದರೆ it is less than 6. So hence the point P does not lie on a circle, it is inside. ಯಾಕಂದರೆ ರೇಡಿಯಸ್ ಎಷ್ಟಿದೆ? 6 ಇದೆ. ಸೊ ವಾಟ್ ಎವರ್ ದ ಡಿಸ್ಟೆನ್ಸ್ PC, ಸೊ ಹಿಂದೆ ಮಾಡಿದ್ವಲ್ಲ ಅದೇ ರೀತಿ. ಸೊ PC ಏನು ಬಂತು? ಇಟ್ ಈಸ್ ಲೆಸ್ ದೆನ್ ದ ರೇಡಿಯಸ್. ಸೊ ಇಟ್ ಈಸ್ ನಾಟ್ ಆನ್ ದ ಸರ್ಕಲ್, ಇಟ್ ಈಸ್ ನಾಟ್ ಔಟ್ಸೈಡ್, ಇಟ್ ಈಸ್ inside because this is less than 6. So 36 ಅಂದರೆ 6 ಸ್ಕ್ವೇರ್ ಎಷ್ಟಾಯಿತು? 36. ಸೊ ಸ್ಕ್ವೇರ್ ರೂಟ್ ಆಫ್ 36 ಅಂದರೆ 6. ಸೊ ಇದೇನಿದೆ? 26 ಇದೆ. ಸೊ ದಟ್ ಈಸ್ ಲೆಸ್ ದ್ಯಾನ್ ಸ್ಕ್ವೇರ್ ರೂಟ್ ಆಫ್ 36. ಸೊ ಹೆನ್ಸ್ ದಿಸ್ ಲೈಸ್ ಇನ್ಸೈಡ್. ಓಕೆ, ನೆಕ್ಸ್ಟು, ದಸ್ ಪಾಯಿಂಟ್ 4 ಇದೆ. ಇನ್ ದಟ್ ಆರ್ಡರ್ ಫಾರ್ಮ್ ಎ ರೆಕ್ಟ್ಯಾಂಗಲ್. ಸೊ ಅವ್ರೇನು ಕೇಳಿದ್ರೆ ಸೇಮ್ ಆರ್ಡರ್. ಸೊ ಸೇಮ್ ಆರ್ಡರಲ್ಲಿ ತೊಗೊಳ್ಳೋಣ. ಓಕೆನಾ? ಸೊ ಎ ಎಷ್ಟಿದೆ? ಎ -1 -2. ನೆಕ್ಸ್ಟು ಬಿ 4 3. ಸೊ ಬಿ ಇಸ್ 4, 3. ನೆಕ್ಸ್ಟು ಸಿ 2, 5. ನೆಕ್ಸ್ಟು ಡಿ -3, 0. ಸೊ ಕ್ವಿಕ್ಕಾಗಿ ಎ ಬಿ ಡಿಸ್ಟೆನ್ಸ್ ಫೈಂಡ್ ಮಾಡ್ತೀನಿ. ಸೊ ಎ ಬಿ ಸ್ಕ್ವೇರ್ ರೂಟ್ ಆಫ್ -1 -4 -1 -4 whole square plus -2 -3 -2 -3 whole square. ಸೊ ಎಷ್ಟಾಯ್ತು ಇದು? -1 -5 ಅಂದರೆ -5 whole square plus same -5 whole square. So this is 25 plus 25. So this is nothing but 5√2. ಸೊ ಇಲ್ಲಿ ಬರಿತೀನಿ. So one distance is 5√2. Next, I'll find what is BC. So BC, square root of BC andre 4 - 2. 4 - 2 whole square plus 3 - 5. 3 - 5 whole square. 4 - 2 andre okay plus 2 whole square plus -2 whole square. ಸೊ ಸೇಮ್ ಇದೇನು ಬರುತ್ತೆ? 2√2. ಸೊ ಸಿಂಪ್ಲಿಫೈ ಮಾಡಿರಿ, ನಿಮಗೆ ಅಷ್ಟೇ ಬರುತ್ತೆ. ಸೊ ಎಷ್ಟಾಯಿತು? 2√2 ಇದಲ್ಲ. ನೆಕ್ಸ್ಟ್ ಯಾವ್ದು ತೊಗೊತೀನಿ? ಸಿ ಡಿ ತೊಗೊಳ್ಳೋಣ. ಸಿ ಡಿ ಸ್ಕ್ವೇರ್ ರೂಟ್ ಆಫ್ ಸಿ ಡಿ ಅಂದರೆ 2 - -3. 2 - -3 ಅಂದರೆ +3.
ಹೋಲ್ ಸ್ಕ್ವೇರ್ ಪ್ಲಸ್ 5 ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಅದು ಸೇಮ್ ಬರುತ್ತೆ ನೋಡ್ರಿ, 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಸೊ ಸೇಮ್ ಇಲ್ಲೇನು ಬಂತು ಅದೇ 5√2. ಸೊ ಇದೆಷ್ಟು ಬಂತು 5√2. ಲಾಸ್ಟ್ ಎ ಡಿ ಸ್ಕ್ವೇರ್ ರೂಟ್ ಆಫ್ -3 ಮೈನಸ್ ಆಫ್ -1 -3 ಮೈನಸ್ ಆಫ್ -1 ಅಂದರೆ +1 ಹೋಲ್ ಸ್ಕ್ವೇರ್ ಪ್ಲಸ್ -3 ತೊಗೊಂಡ್ರಲ್ಲ 0 ಮೈನಸ್ ಆಫ್ -2 +2 ಹೋಲ್ ಸ್ಕ್ವೇರ್. ಎಷ್ಟಾಯಿತು -3 +1 ಅಂದರೆ -2. ಸೊ -2 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿದ್ರೆ ಸೇಮ್ 2√2. ಸೊ 2√2 ಆಯ್ತಲ್ಲ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ, ನೆಕ್ಸ್ಟು ಪ್ಲಸ್ ಸೈಡ್ಸ್ ಈಕ್ವಲ್ ಇದೆ. ಡಯಾಗ್ನಲ್ಲು ಒಂದ್ಸಲ ಚೆಕ್ ಮಾಡಿಬಿಡ್ರಿ. ಸೊ ಡಯಾಗ್ನಲ್ಲೂ ಬಿ ಡಿ ಎ ಸಿ ಅದನ್ನು ಚೆಕ್ ಮಾಡಿರಿ. ಓಕೆ, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಡಸ್ ಇಟ್ ಫಾರ್ಮ್ ದ ವರ್ಟಿಸಸ್ ಆಫ್ ಎ ಟ್ರಯಾಂಗಲ್ ಆರ್ ನಾಟ್. Okay, if the midpoint of the line segment joining the points AB, so AB, okay, midpoint. So what is the midpoint of AB? Ille martini nodri. So AB idu midpoint. Midpoint of AB. So ಏನಾಯ್ತು 3 plus k by 2. ಇನ್ನೊಂದು 4 plus 6 by 2. So this is the midpoint. So ಏನಿದೆ is P. So this is P. So this is P. So 3 plus k is what? X. 4 plus 6 divided by 2 is y. So ಏನಿದೆ ಇನ್ನೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, x plus y is equal to 10. x plus y minus 10 is equal to x plus y minus 10 is equal to 0. Find the value of k. K value find ಮಾಡಬೇಕು. So ಇಲ್ಲಿ ಏನಿದೆ, this is nothing but x, this is y. ಯಾಕಂದರೆ p x, y. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಎಕ್ಸ್ ಜಾಗದಲ್ಲಿ ಏನಿದೆ 3 plus k by 2 ಪ್ಲಸ್ y ಏನಿದೆ ನಾನು 2 ಡಿವೈಡ್ ಬೈ 2 ಹಂಗೆ ಇಡ್ತೇನೆ, 10 by 2 is equal to -10 ರೈಟ್ ಸೈಡ್ ಹೋಯ್ತು ಅಂದರೆ 10. ಸೊ ಎಲ್ ಸಿ ಎಮ್ ತೊಗೊಳ್ರಿ. 3 plus k plus 10 divided by 2 is equal to 10. ಸೊ 2 ಆ ಸೈಡ್ ಹೋಯ್ತು ಅಂದರೆ 13 plus k is equal to 20. k is equal to 7. ಸೊ ಇದೇನು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್, ಬಟ್ ನೋಡಿದ ತಕ್ಷಣ ಏನಿಸ್ತದೆ, ಅಯ್ಯೋ ಏನಿದು ಪ್ರಾಬ್ಲಮ್ ಮಾಡಿದ್ರಿ ಸಿಂಪಲ್. ಮೊದಲು ಆಗಿತ್ತು ಅಂದರೆ ಏನು ಮಾಡಬೇಕು, ಲೈಕ್ ಮಾಡಿರಿ. ಓಕೆ, ನೆಕ್ಸ್ಟ್ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ, ಸೊ ಎಕ್ಸ್ ಆಕ್ಸಿಸ್ ಮೇಲೆ ಅಂದರೆ ವೈ ಏನಾಗುತ್ತೆ 0 ಆಯ್ತಲ್ಲ. ವಿಚ್ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ 2√5 ಫ್ರಮ್ ದ ಪಾಯಿಂಟ್. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 2√5 ಫ್ರಮ್ ದ ಪಾಯಿಂಟ್ 7 - 4. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಏನು ಪಾಯಿಂಟ್ ಇದೆ, ಓಕೆ ಇದನ್ನು ನಾನು ಎ ಅಂತ ತೊಗೊತೀನಿ, ಐ ಟೇಕ್ ದಿಸ್ ಆಸ್ ಬಿ. ಸೊ ಎ ಬಿ ಡಿಸ್ಟೆನ್ಸ್ ಎಷ್ಟಿದೆ 2√5. ಹೌ ಮೆನಿ ಸಚ್ ಪಾಯಿಂಟ್ಸ್ ಆರ್ ದೇರ್, ಎಷ್ಟು ಪಾಯಿಂಟ್ಸ್ ಇದೆ, ಫೈನ್ ನೋಡೋಣ. ಸೊ ಎ ಬಿ, ಸೊ ಡಿಸ್ಟೆನ್ಸ್ ಎ ಬಿ ಎಷ್ಟಿದೆ 2√5. ಸೊ ಎ ಬಿ ಫೈನ್ ಮಾಡ್ಕೊಳ್ರಿ. ಸೊ ಏನಾಯಿತು, ಸ್ಕ್ವೇರ್ ರೂಟ್ ಆಫ್ x minus 7 whole square plus 0 minus of -4 plus 4 whole square is equal to 2√5. ಸೊ ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. ಸೊ x minus 7 whole square ಎಕ್ಸ್ಪ್ಯಾಂಡ್ ಮಾಡ್ಕೊತೀನಿ. ಸೊ x square minus 14x plus 49 plus 4. ಸೊ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 2 2s are 4, 4 5s are 20. ಸೊ 20 ರೈಟ್ ಸೈಡ್ ಬಂತು ಅಂದರೆ ಏನಾಗುತ್ತೆ, x square minus 14x, 49 plus 3 53 minus 20 ಅಂದರೆ 53 minus 20, ಓಕೆ 33 plus 33 is equal to 0. ಸೊ 14 ಇದೆ, 33 ಬಂತಾ, ಸಾರಿ ದಿಸ್ ಇಸ್ ನಾಟ್ 4 ಪ್ಲಸ್ 16, 4 ಸ್ಕ್ವೇರ್ ಅಂದಾಗ 16. ಓಕೆ, ಸೊ 16 59 65. ಸೊ 65 ಮೈನಸ್ 20 ಅಂದರೆ 45. ಓಕೆ, ಅದೊಂದು ಸೆಕೆಂಡ್ ಈಕ್ವೇಷನ್ ನೋಡಿದ ತಕ್ಷಣ ಏನಪ್ಪ ಇದು ಮಿಸ್ ಆಯಿತು ಅಂದ್ಕೊಂಡೆ. ಸೊ
ಸಿಂಪ್ಲಿಫೈ ಮಾಡಿರಿ ಆ್ಯಂಡ್ ಡೈರೆಕ್ಟ್ ಮಾಡ್ಕೊತೀನಿ. ಸೊ 45 ಅಂದಾಗ 9 4, ಸೊ 9 5 is 45, ಸೊ 9 + 5 14 ಆಯಿತು. ಸೊ ಏನಂತ ಬರಿಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 9x ಮೈನಸ್ 45 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 5, ಇಲ್ಲೂ ಎಕ್ಸ್ ಮೈನಸ್ 5 ಏನಾಯಿತು -9. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ x minus 5 into x minus 9 is equal to 0. X is equal to 5 or 9. This is 5. X is equal to 5 or x is equal to 9. Test points bantu. 2 point bantu. So x. So how many such points are there? There are 2 points. So one is 5, 0 or 9, 0. ಎರಡರಿಂದನೂ ಸೇಮ್ ಡಿಸ್ಟೆನ್ಸ್ ಇದೆ ಯಾವುದು ಆ ಪಾಯಿಂಟ್ಗೆ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್? ಇಟ್ ಇಸ್ 2√5. ಓಕೆ, ನೆಕ್ಸ್ಟು ಸಿಮಿಲರ್ ನೋಡ್ರಿ. ಫೈಂಡ್ ಎ ಪಾಯಿಂಟ್ ವಿಚ್ ಇಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್. ಸೊ ಫೈಂಡ್ ಎ ಪಾಯಿಂಟ್, ದೇ ನಾಟ್ ಆಸ್ ಸೇಯಿಂಗ್ ಎಕ್ಸ್ ಆಕ್ಸಿಸ್ ಮೇಲಿದೆ, ವೈ ಆಕ್ಸಿಸ್ ಮೇಲಿದೆ. ಸೊ ಜಸ್ಟ್ ಎ ಪಾಯಿಂಟ್. ಸೊ ಫೈಂಡ್ ಎ ಪಾಯಿಂಟ್, ಐ ವಿಲ್ ಟೇಕ್ ದಿಸ್ ಆಸ್ ಎಕ್ಸ್, ವೈ, ವಿಚ್ ಇಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಎ ಆ್ಯಂಡ್ ಬಿ. ಹೌ ಮೆನಿ ಸಚ್ ಪಾಯಿಂಟ್ಸ್ ಆರ್ ದೇರ್? ಸೇಮ್ ಹಿಂದೆ ಏನು ಕೊಟ್ಟಾರೋ ಹಂಗೆ, ಬಟ್ ಇಲ್ಲಿ ಎಕ್ಸ್ ಆಕ್ಸಿಸ್ ಅಂತ ಏನು ಕೊಟ್ಟಿಲ್ಲ. ಸೊ ಸಿಂಪಲ್ ಆಗಿ ಪಾಯಿಂಟ್. ಓಕೆ, ಐ ವಿಲ್ ಟೇಕ್ ದಿಸ್ ಆಸ್ ಪಿ. ಸೊ ಫಸ್ಟು ಎ ಪಿ ಫೈಂಡ್ ಮಾಡ್ಕೊಳ್ಳೋಣ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಎ ಪಿ? ಸೊ ಎ ಪಿ ಅಂದಾಗ ಎಕ್ಸ್ ಮೈನಸ್ ದಿಸ್. ಸೊ ಎಕ್ಸ್ ಮೈನಸ್ ಆಫ್ -5 ಅಂದರೆ +5 ಹೋಲ್ ಸ್ಕ್ವೇರ್ ಪ್ಲಸ್ y - 4 ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿರಿ. ಓಕೆ, ಈಕ್ವಿಡಿಸ್ಟೆನ್ಸ್ ಇದೆ, ಆಮೇಲೆ ಸಿಂಪ್ಲಿಫೈ ಆಮೇಲೆ ಮಾಡ್ಕೊಳ್ಳೋಣ. ಸೊ ಎ ಪಿ ಆಯಿತು. ಸೊ ನೆಕ್ಸ್ಟು ಸಿಮಿಲರ್ಲಿ ಈಗ ಪಿ ಬಿ ತೊಗೊತೀನಿ. ಸೊ ಪಿ ಬಿ ಎಕ್ಸ್ ಮೈನಸ್ ಆಫ್ -1. ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಆಫ್ -1 ಅಂದರೆ +1 ಹೋಲ್ ಸ್ಕ್ವೇರ್ ಪ್ಲಸ್ y -6 ಹೋಲ್ ಸ್ಕ್ವೇರ್. ಸೊ ಕಂಡೀಷನ್ ಏನು? ವಾಟ್ ಈಸ್ ದ ಕಂಡೀಷನ್? ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. So the condition is AP is equal to PB. So ಹಾಕ್ರಿ, ಒಂದೇ ತೊಗೊತೀನಿ. ಸೊ ಎಕ್ಸ್ ಬೇಡ. ಸೊ ಇಲ್ಲೇನಿದೆ, ಸೊ ಸ್ಕ್ವೇರ್ ರೂಟ್ ಹಾಗೆ ಇಡ್ರಿ, ಆಮೇಲೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ +1 ಹೋಲ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x + 1 ಪ್ಲಸ್ y ಸ್ಕ್ವೇರ್ ಮೈನಸ್ 12y + 36. ಸೊ ಇಲ್ಲಿ ಲೆಫ್ಟ್ ಸೈಡ್ ಏನು ಬರುತ್ತೆ ಇದು? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 10x + 25 ಪ್ಲಸ್ y ಸ್ಕ್ವೇರ್ ಮೈನಸ್ 8y + 16. ಎರಡೂ ಕಡೆ ಸ್ಕ್ವೇರ್ ರೂಟ್ ಇದೆ. ಸೊ ನಾನೇನು ಮಾಡ್ತೀನಿ, ಸ್ಕ್ವೇರ್ ರೂಟ್ನ ತೆಗೆದು ಹೋಗಿತೀನಿ. ಯಾಕಂದರೆ ಎರಡೂ ಕಡೆ ಸ್ಕ್ವೇರ್ ರೂಟ್ ಇದೆ. ಐ ಕ್ಯಾನ್ ರಿಮೂವ್ ದ ಸ್ಕ್ವೇರ್ ರೂಟ್. ಸೊ ಫೈನಲಿ ಸ್ಕ್ವೇರ್ ರೂಟ್ ತೆಗೆದಾದ್ಮೇಲೆ ಅಗೇನ್ ದೇರ್ ಆರ್ ಸಮ್ ಟರ್ಮ್ಸ್ ವಿಚ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 10x ಇದೆ, 2x ಇದೆ. 2xನ ರೈಟ್ ಸೈಡಿಗೆ ತೊಗೊಂಡು ಬಂದರೆ, ಸೊ 2x ರೈಟ್ ಸೈಡ್ ಬಂದರೆ 10x - 2x 8x. -8y ಇದೆ, -12y ಇದೆ. -12y ರೈಟ್ ಸೈಡಿಗೆ ಬಂದರೆ +12y -8y ಪ್ಲಸ್ 4y. ಓಕೆ, ಇದು ನಂಬರು 25 ಇದೆ, 36 ಇದೆ. ಓಕೆ, ಸೊ ನಂಬರ್ ರೈಟ್ ಸೈಡ್ ಏನಾಯಿತು ಬರ್ಕೊಂಡ್ಬಿಡ್ತೇನೆ. 37 ಮೈನಸ್ 25 + 16. ಸೊ 25 + 16 ಅಂದಾಗ 25 35 41 ಎಷ್ಟಾಯಿತು? 8x + 4y is equal to -4. ಓಕೆ, ಅದನ್ನು ಲೆಫ್ಟ್ ಸೈಡ್ಗೆ ತೊಗೊಂಡ್ರೆ ಫೈನಲಿ 8x + 4y + 4 is equal to 0. ಸೊ 4 ಕಾಮನ್ ತೆಗೆದ್ರಿ ಅಂದರೆ 2x + y + 1 is equal to 0. ಸೊ ಫೈನಲಿ 2 ಹೋಯ್ತು, 4 ಆ ಕಡೆ ಹೋಯ್ತು ಅಂದರೆ 0 ಆಗ್ಬಿಡುತ್ತೆ. ಸೊ ಏನಾಯಿತು? ಫೈನಲಿ 2x + y + 1 is equal to 0.
ಸೊ ದಿಸ್ ಈಸ್ ದ ಈಕ್ವೇಶನ್. ಸೊ ಈಕ್ವೇಶನ್ ಏನಿದೆ ದಟ್ ಈಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ದ 2 ಪಾಯಿಂಟ್ಸ್. ಹೆಂಗಿದೆ ಅಂದರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ದಿಸ್ ಇಸ್ ದ ಈಕ್ವೇಶನ್ ಆಫ್ ದ ಲೈನ್. ಸೊ ಇದು ಈಕ್ವೇಶನ್ ಆಫ್ ದ ಲೈನ್ ಇದು. ಸೊ ಈಕ್ವೇಶನ್ ಏನಿದೆ, ದಿಸ್ ಲೈನ್ ಯಾವುದು 2x + y + 1. ಸೊ ಈ ಲೈನ್ ಏನಿದೆ ದಿಸ್ ಇಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ಸ್. ಸೊ ನೀವು ಇಲ್ಲಿ ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರಿ, ಈ ಪಾಯಿಂಟಿಂದ ಸೊ ಈ ಪಾಯಿಂಟಿಂದ ಈ ಲೈನು ಈ ಪಾಯಿಂಟು, ಸೊ ಇನ್ನೊಂದು ಯಾವುದೋ ಪಾಯಿಂಟ್ ತೊಗೊಂಡ್ರಿ. ಸೊ ನೀವು ಲೈನ್ ಮೇಲೆ ಏನೇ ಪಾಯಿಂಟ್ ತೊಗೊಂಡ್ರು ದಟ್ ವಿಲ್ ಬಿ ಈಕ್ವಿಡಿಸ್ಟೆನ್ಸ್. ಸೊ ವಾಟ್ ಎವರ್ ದ ಲೈನ್ ಯು ಹ್ಯಾವ್ ಗಾಟ್ ಇಟ್ ವಿಲ್ ಬಿ ಈಕ್ವಿಡಿಸ್ಟೆನ್ಸ್. ಈ ಥರ ಪ್ರಾಬ್ಲಮ್ ಕೇಳೋ ಚಾನ್ಸಸ್ ತುಂಬ ಕಮ್ಮಿ, ಬಟ್ ಸ್ಟಿಲ್ ಪ್ರಿಪೇರ್ ಆಗಿದೆ ಅಂತ ತೊಂದರೆ ಇಲ್ಲಲ್ಲ. ದ ಸೆಂಟರ್ ಆಫ್ ಎ ಸರ್ಕಲ್, ಓಕೆ ಸೆಂಟರ್ ಕೊಟ್ಟಿದ್ದಾರೆ. ಐ ವಿಲ್ ಟೇಕ್ ದಿಸ್ ಆಸ್ ಸಿ ಏನಿಲ್ಲ ಅಲ್ಲ, ಫೈನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಇಫ್ ದ ಸರ್ಕಲ್ ಪಾಸಸ್ ಥ್ರೂ ದ ಪಾಯಿಂಟ್. ಸೊ ಸರ್ಕಲ್ ಒಂದು ಪಾಯಿಂಟಲ್ಲಿ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಐ ವಿಲ್ ಟೇಕ್ ದಿಸ್ ಆಸ್ ಎ and has a diameter. So this is diameter. So diameter is 10√2. What will be the radius divided by 2? 5√2. So this is the distance between A and C. So AC distance 5√2. A value find ಮಾಡಬೇಕು. So ನೋಡ್ರಿ, ಸೊ AC ಎಷ್ಟಿದೆ 5√2 because that is the radius. So AC formula 2a minus 11 whole square plus a minus 7 minus of minus 9. ಇದು ಕೇರ್ಫುಲ್ ಆಗಿರಿ. ದಿಸ್ ಈಸ್ y1 minus y2. ಸೊ y1 ಏನಿದೆ a minus 7 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 9 ಹೋಲ್ ಸ್ಕ್ವೇರ್. ಸೊ ಈ ನಾವು ತೊಗೋಬೇಕಾದ್ರೆ ಕೇರ್ಫುಲ್ ಆಗಿರಿ. ಸೊ ವಾಟ್ ಈಸ್ ದಿಸ್ ಈಸ್ ಈಕ್ವಲ್ ಟು 5√2. ಸೊ ಸಿಂಪ್ಲಿಫೈ ಮಾಡಿರಿ. ಇನ್ನು ಇಲ್ಲಿದೆ, ಫೈನ್, ಇನ್ನೊಂದ್ಸಲ ಬರ್ಕೊತೀನಿ. 2a minus 11 ಹೋಲ್ ಸ್ಕ್ವೇರ್ ಪ್ಲಸ್, ಓಕೆ ಇಲ್ಲೇ ನಾನು ಎರಡು ಕಡೆ ಸ್ಕ್ವೇರ್ ತೊಗೊಂಡ್ಬಿಡ್ತೀನಿ. ಸೊ ಎರಡು ಕಡೆ ಸ್ಕ್ವೇರ್ ತೊಗೊಂಡ್ರೆ ಏನಾಯಿತು, ಸ್ಕ್ವೇರ್ ರೂಟ್ ಹೋಯಿತು. ಸೊ a minus 7 + 9 ಅಂದರೆ +2 ಹೋಲ್ ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಂಡ್ರೆ this will be 5√2 whole square. So 5 square ಅಂದರೆ 25, 25 into 2 50. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಡ್ರಿ, ಇಲ್ಲಿ ಬರಿತೀನಿ. ಸೊ 2a minus 11 whole square. ಸೊ 4a square minus 2 2s are 4, 4 into 11 44a plus 121 plus a plus 2 whole square ಅಂದಾಗ a square plus 4a plus 4. So this is equal to 50. So ಎಷ್ಟು ದ ಬಂತು. ಸೊ 4a square plus a square 5a square minus 44a plus 4a minus 40a. ನೆಕ್ಸ್ಟು 121 plus 4 ಅಂದಾಗ 125 is equal to 50. ಸೊ 50 ರೈಟ್ ಸೈಡ್ ಬಂತು ಅಂದರೆ 5a square minus 40a ಪ್ಲಸ್ 75 is equal to 0. ಸೊ 5 ಕಾಮನ್ ತೆಗಿತೀನಿ, ಯಾಕಂದರೆ ಇಲ್ಲೆಲ್ಲ 5 ಇದೆ. ದಿಸ್ ಇಸ್ 40a. ಸೊ 5 ಕಾಮನ್ ತೆಗೆದ್ರೆ ಏನು ಉಳಿತು, a ಸ್ಕ್ವೇರ್ ಮೈನಸ್ 8a ಪ್ಲಸ್ 15 is equal to 0. ಸೊ 5 ರೈಟ್ ಸೈಡ್ಗೆ ಹೋಯ್ತು ಅಂದರೆ 0 ಆಯಿತು. ಸೊ ಇಲ್ಲಿರೋ 5 ಹೋಯಿತು, ಆಯ್ತಲ್ಲ. ಸೊ ಏನು ಉಳಿತು, a ಸ್ಕ್ವೇರ್ ಮೈನಸ್ 8a ಪ್ಲಸ್ 15 is equal to 0. ಸೊ ಇದನ್ನು ಸಿಂಪಲ್ಲಾಗಿ ನಾನು ಹೇಳ್ತೀನಿ, ನೀವು ಸಾಲ್ವ್ ಮಾಡ್ಕೊಳ್ರಿ, ಅಥವಾ ಇಕ್ವೇಷನ್ ಇದೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿರಿ. ಸೊ -3 -5 ಬರುತ್ತೆ. ಸೊ ಫೈನಲಿ ಎ ವಿಲ್ ಬಿ 3 ಆರ್ 5. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಳ್ರಿ, ಫೈನ್. ಓಕೆ, ಲಾಸ್ಟ್ ಬಟ್ ಒನ್ ಕ್ವಶನ್ ಬಟ್ ಅಂತ ಮಾಡ್ಕೊಳ್ಳೋಣ. ಸೊ ಮಿಡ್ ಪಾಯಿಂಟ್ DEF, ಮಿಡ್ ಪಾಯಿಂಟ್ ಏನಿದೆ DEF ಆಫ್ ಎ ಟ್ರಯಾಂಗಲ್ ABC. ಒಂದು ಟ್ರಯಾಂಗಲ್, ಅವ್ರು ಡಯಾಗ್ರಾಮ್ ಕೊಟ್ಟಿಲ್ಲ, ನಾನು ಡಯಾಗ್ರಾಮ್ ತೊಗೊಂಡಿದ್ದೀನಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅಂತ. ಸೊ ಒಂದು ಟ್ರಯಾಂಗಲ್ ಇದೆ ABC. ಸೊ ABC ಟ್ರಯಾಂಗಲ್ ಇದೆ, ಅದರದ್ದು ಮಿಡ್ ಪಾಯಿಂಟ್ಸ್ ಇದು 3 4 8 9 6 7 ಎಲ್ಲ ಏನಿದೆ ದಟ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಟ್ರಯಾಂಗಲ್. ಅಗೇನ್ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಏರಿಯಾ.
ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್. ಎ ಬಿ ಸಿ ಫೈಂಡ್ ಮಾಡಬೇಕು. ಓಕೆನಾ? ಸೊ 1 ಮಾಡ್ತೀನಿ, ಸೊ 1 2 ಮಾಡ್ತೀನಿ, 3ನೇದು ನೀವು ಮಾಡಿ ಕಮೆಂಟ್ ಮಾಡಿರಿ. ಓಕೆ, ಈಸಿನೇ, ಏನೂ ಕಷ್ಟ ಇಲ್ಲ. ಸೊ ಫಸ್ಟ್ ಒಂದು ತೊಗೊತೀನಿ, ಎಫ್. ಓಕೆ, ಯಾವ ತೊಗೊಳ್ಳಿ? ಏನಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಎ ಏನಿದೆ, ಸೊ ಇಫ್ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ, ಸೊ ಎ ಫೈಂಡ್ ಮಾಡಬೇಕು ಅಂದರೆ, ಎ ಈಸ್ ನಥಿಂಗ್ ಬಟ್, ಇದು ನೋಡಿದ್ರಿ ಅಂದರೆ ದಿಸ್ ಈಸ್ ಇನ್ ಎ ಫಾರ್ಮ್ ಆಫ್ ಪ್ಯಾರಲೆಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಇದೆ, ಮಿಡ್ ಪಾಯಿಂಟ್ ಏನಿದೆ ಇದರದ್ದು ಮಿಡ್ ಪಾಯಿಂಟ್, ಡಯಾಗ್ನಲ್ದು ಮಿಡ್ ಪಾಯಿಂಟ್, ದೇ ಇಂಟರ್ಸೆಕ್ಟ್. ಸೊ ಇಲ್ಲಿ ಕಾಮನ್ ಪಾಯಿಂಟ್ ಇದೆ. ಸೊ ಸಿಂಪಲ್ ಆಗಿ ಇ ಡಿ, ಸೊ ಮಿಡ್ ಪಾಯಿಂಟ್ ಆಫ್ ಇ ಡಿ, ಸೊ ಮಿಡ್ ಪಾಯಿಂಟ್ ಆಫ್ ಇ ಡಿ, is equal to midpoint of FA. ಎರಡರದು ಮಿಡ್ ಪಾಯಿಂಟು ಸೇಮ್ ಇರುತ್ತೆ. ಓಕೆ, ಸೊ ಇ ಡಿದು ಮಿಡ್ ಪಾಯಿಂಟ್ ಅಂದರೆ 8 + 3/2, 9 + 4/2. ಸೊ ಅದನ್ನ ಹಂಗೆ ಬರ್ಕೊತೀನಿ, 2 ಹಂಗೆ ಇರಲಿ, 8 + 3/2, ಇನ್ನೊಂದು 9 + 4/2. ಕರೆಕ್ಟ್ ಅಲ್ಲ? ಹಾಂ, 9 + 4/2. ಸೊ ಎಫ್ ಎ, ಓಕೆ, ಎನ ನಾನು x1 y1 ಅಂತ ತೊಗೊತೀನಿ. ಸೊ x1 ಏನಾಯಿತು, x1 + 6/2, ಇನ್ನೊಂದು y1 + 7/2. ಸೊ ಸಿಂಪಲ್, ಕ್ವಿಕ್ಕಾಗಿ ಮಾಡೋದ್ರಿಂದ ಎರಡು 2 ಕ್ಯಾನ್ಸಲ್ ಆಯಿತು. ಅಥವಾ ತೊಗೊತೀನಿ, ತೊಗೊಳ್ರಿ, 8 + 3, so 11/2. this will be equal to x1 + 6/2. so 2 cancel ಆಯಿತು. so x1 + 6 is equal to 11. so what is x1 is equal to 5. x1 5 ಅಂತು. ನೆಕ್ಸ್ಟು ಅಗೇನ್ 9 + 4, 13/2 is equal to y1 + 7/2. so 2 cancel. so y1 + 7 is equal to 13. so what is y1 is equal to 6. Finally the points of A1 is 5, 6. ಒಂದು ಬಂತು. ಸೊ ಇನ್ನೊಂದು ಮಾಡ್ತೀನಿ, ಇಲ್ಲೇ ಪಟ್ ಅಂತ ಹೆಂಗೆ ಮಾಡೋದು ನೋಡ್ರಿ, ಬಿಕಾಸ್ ಟೈಮ್. ಸೊ ಫೈನ್, ಇದು ಏದು ಮುಗೀತಲ್ಲ, ಈಗ ಬಿಗೆ ಬರೋಣ. ಸೊ ಬಿದು ಮಿಡ್ ಪಾಯಿಂಟ್, ಸೊ ಇದೆರಡರದ್ದು ಮಿಡ್ ಪಾಯಿಂಟ್ ತೊಗೊತೀನಿ, ಇಲ್ಲೇ ತೊಗೊತೀನಿ. ಸೊ ಏನಾಯಿತು, 6 + 3 9/2, ಇನ್ನೊಂದು 7 + 4 11/2. ಸೊ ಒಂದು 9/2, ಇನ್ನೊಂದು 11/2. ಸೊ ಇದರದ್ದು ಮಿಡ್ ಪಾಯಿಂಟ್ ಬೇಕು ನನಗೆ. ಸೊ ಇದರದ್ದು ಮಿಡ್ ಪಾಯಿಂಟು 2 ಬರುತ್ತೆ, 2 ಕ್ಯಾನ್ಸಲ್ ಆಗಲಿ, ತೊಗೊಳ್ರಿ. ಸೊ 8 + ಓಕೆ, ಇದನ್ನು x2 y2 ಅಂತ ತೊಗೊತೀನಿ. 8 + x2/2. ಸೊ 2 ಬಂತು, 2 ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಓಕೆ, ಎಲ್ಲಿ ಬರೆಯೋದು, ಎಲ್ಲಿ ಬರಿತೀನಿ ನೋಡ್ರಿ. ಸೊ ಏನಾಯಿತು, 8 + x2/2, ಇನ್ನೊಂದು 9 + y2/2. ಸೊ ಇದು ಯಾವುದ್ರದ್ದು, ಬಿದು. ಸೊ ಇದು ಬಿದಿದು. ಸೊ 2 ಕ್ಯಾನ್ಸಲ್ ಆಯಿತು. ಫೈನಲಿ ಏನು ಬಂತು, 8 + x2 is equal to 9. ಸೊ ವಾಟ್ ಈಸ್ x2? 1. x2 ಏನಾಯಿತು, 1 ಆಯಿತು. ಸಿಮಿಲರ್ಲಿ y2, 9 + y2/2 is equal to ಎಷ್ಟು, 11/2. ಸೊ 2 ಕ್ಯಾನ್ಸಲ್ ಆಯಿತು. y2 is equal to 9. ಓಕೆ, 9 + y2 is equal to 11. ಸೊ y2 ಏನಾಯಿತು, 2. ಸೊ 1, 2. ಹಾಗೆ ನೀವು ಬೇಕಾದರೆ ನೀನು ಫೈಂಡ್ ಮಾಡ್ಕೊಳ್ಳಿ. ಓಕೆನಾ? ಟೈಮ್. ಓಕೆ, ಲಾಸ್ಟ್ ಕ್ವಶನು. ಸೊ 2 ಪಾಯಿಂಟ್ ಇದೆ, 3 2 - 3 2 ಆರ್ 2 ವರ್ಟಿಸಸ್ ಆಫ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಸೊ ಒಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಒಂದು 3 2 ಇದೆ, ಇನ್ನೊಂದು -3 2 ಇದೆ. ಅಗೇನ್ ಇಲ್ಲಿ ಡಯಾಗ್ರಾಮ್ ಕೊಟ್ಟಿಲ್ಲ, ಸೊ ಡಯಾಗ್ರಾಮ್ ಹಾಕೊಂಡಿರೋದು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆಫ್ ಎನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ವಿಚ್ ಕಂಟೈನ್ಸ್ ವಿತ್ ಇನ್ ಇಟ್ ದ ಒರಿಜಿನ್. ಸೊ ಇದು ಇಂಪಾರ್ಟೆಂಟು.
ಯಾಕೆ ಒರಿಜಿನ್ ಅಂತ ಕೊಟ್ಟಿದ್ದಾರೆ ಅಂದರೆ, ಒಂದು ವೇಳೆ ಒರಿಜಿನ್ ಅಂತ ಕೊಡದೇ ಇದ್ರೆ ಈ ಪಾಯಿಂಟ್ ಏನಿದೆ ದಿಸ್ ಕುಡ್ ಹ್ಯಾವ್ ಬೀನ್ ಕೆಳಗೂ ಇರ್ಬೋದಿತ್ತು, ಮೇಲೂ ಇರ್ಬೋದು, ಕೆಳಗೂ ಇರ್ಬೋದು. ಸೊ ಅದೇ ಒರಿಜಿನ್ ಅಂತ ಕೊಟ್ಟಾಗ ಏನಾಯಿತು, ಓಕೆ ಎರಡು ಪಾಯಿಂಟ್ ಇಲ್ಲಿದೆ, ಸೊ ಇನ್ನೊಂದು ಏನಾಗುತ್ತೆ ಮೇಲೆ ಬರುತ್ತೆ ಅದು ಒಂದು, ಅಂದರೆ ಮೇಲೆ ಕೆಳಗ ಎಲ್ಲೋ ಸಮಥಿಂಗ್. ಸೊ ಇಟ್ ಈಸ್ ಕಂಟೈನಿಂಗ್ ದ ಒರಿಜಿನ್. ಇಲ್ಲ ಅಂದರೆ ಇಟ್ ಕುಡ್ ಹ್ಯಾವ್ ಬೀನ್ ಆನ್ ದ ಅದರ್ ಸೈಡ್. ಸೊ ಅದಕ್ಕೆ ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ದ ಥರ್ಡ್ ವರ್ಟೆಕ್ಸ್. ಸೊ ಥರ್ಡ್ ವರ್ಟೆಕ್ಸು ಕೋಆರ್ಡಿನೇಟ್ ಏನು, ಸಿಂಪಲ್, ಇಲ್ಲೂ ಮಿಡ್ ಪಾಯಿಂಟ್. ಸೊ ಫಸ್ಟು ಫೈನ್, ಇದನ್ನು ಎ ಬಿ ಸಿ, ಸಿ ಕೋಆರ್ಡಿನೇಟ್ ಇಲ್ಲ, ಸೊ ಸಿ ಫೈಂಡ್ ಮಾಡಬೇಕು. ಎ ಬಿ, ಸೊ ಎ ಬಿ ಇದು ಡಿಸ್ಟೆನ್ಸ್. ವಾಟ್ ಈಸ್ ಎ ಬಿ? -3 -3 ಹೋಲ್ ಸ್ಕ್ವೇರ್, ಯಾಕಂದರೆ ಈಕ್ವಲ್ ಟ್ರಯಾಂಗಲ್. ಸೊ 2 - 2 ಹೋಲ್ ಸ್ಕ್ವೇರ್ ಎಷ್ಟಾಯಿತು? -6 ಹೋಲ್ ಸ್ಕ್ವೇರ್ ಪ್ಲಸ್ 0. ಸೊ ಏನಾಯಿತು? ದಿಸ್ ಇಸ್ 6. ಸೊ ಎ ಬಿ 6 ಆಯಿತು. ಸೊ ಎ ಬಿ 6 ಆಯಿತು ಅಂದರೆ ಎಲ್ಲ ಡಿಸ್ಟೆನ್ಸ್ ಏನಾಗುತ್ತೆ? 6 6 6. ಆಲ್ ದ ಡಿಸ್ಟೆನ್ಸಸ್ ಆರ್ ಸೆಮಿಕ್ಯುಲರ್ ಟ್ರಯಾಂಗಲ್. ಸೊ ಇದು 6 ಆಯಿತು ಅಂದರೆ ದಿಸ್ ವಿಲ್ ಬಿ 3 3, ಹೌದಿಲ್ಲ? ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಈ ಕೋಆರ್ಡಿನೇಟ್ ಏನಿದೆ, ಇಫ್ ಯು ಲುಕ್ ಅಟ್ ದಿಸ್ ವಿಲ್ ಬಿ ಆನ್ ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಮೇಲಿರುತ್ತೆ. ಸೊ ದಿಸ್ ವಿಲ್ ಬಿ ಮೈನಸ್, ಓಕೆ. ಸೊ ಇದೇನಿದೆ, ಸೊ ಇಟ್ ವಿಲ್ ಬಿ 0, 2, ಬಿಕಾಸ್ ವೈ ಆಕ್ಸಿಸ್ ಮೇಲಿದೆ, ಎಕ್ಸ್ 0 ಇರುತ್ತೆ. ಇದು ಸೇಮ್ ಲೈನ್ ಇರೋದ್ರಿಂದ ದ ಅದರ್ ಪಾಯಿಂಟ್ ವಿಲ್ ಬಿ 2. ಸೊ 0, 2. ಸೊ ಇದನ್ನು ಸಿನ ನಾನು ಐ ವಿಲ್ ಟೇಕ್ ಸಿ ಆಸ್ ಎಕ್ಸ್, ವೈ. ಸೊ ಯು ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಎಕ್ಸ್, ವೈ. ಸೊ ಸಿಂಪಲ್, ನಿಮಗೆ ಡಿಸ್ಟೆನ್ಸ್ ಗೊತ್ತಾಯಿತು. ಸೊ ಓಕೆ, ಈ ಡಿಸ್ಟೆನ್ಸು ಫೈನ್, ದಟ್ ವಿಲ್ ಬಿ ಡಿಫ್ರೆಂಟ್. ಅಟ್ಲೀಸ್ಟ್ ಓಕೆ ಇದನ್ನೇ ತೊಗೊಳ್ರಿ, ನನಗಿದು ಬೇಡ. ಸೊ ಇದನ್ನೇ ತೊಗೊಳ್ರಿ, ಯಾವುದು? ಎ ಸಿ. ಸೊ ಎ ಸಿ ಏನಾಯಿತು? ಎ ಸಿ ಶುಡ್ ಬಿ ಈಕ್ವಲ್ ಟು 6. ಫೈನ್. ಸೊ ಎ ಸಿ ಶುಡ್ ಬಿ 6, ಯಾಕಂದರೆ ಎ ಇದೆ, ಸಿ ಇದೆ. ದಿಸ್ ಡಿಸ್ಟೆನ್ಸ್ ಶುಡ್ ಬಿ 6. ಸೊ -3, 2 ಎಕ್ಸ್, ವೈ. ಸೊ -3, 2 ಇನ್ನೊಂದೇನಿದೆ? ಎಕ್ಸ್, ವೈ. ಸೊ ದಿಸ್ ಇಸ್ ಸಿ, ದಿಸ್ ಇಸ್ ಎ. ಸೊ ಎ ಸಿ ಡಿಸ್ಟೆನ್ಸ್ ಫಾರ್ಮುಲಾ ತೊಗೊಂಡ್ರೆ -3 - x ಹೋಲ್ ಸ್ಕ್ವೇರ್ ಪ್ಲಸ್ y -2, ಓಕೆ ಅಲ್ಲ, 2 - y ಹೋಲ್ ಸ್ಕ್ವೇರ್, ದಿಸ್ ಇಸ್ ಈಕ್ವಲ್ ಟು 6. ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಳ್ರಿ, ಸ್ಕ್ವೇರ್ ತೊಗೊಳ್ರಿ. ಏನಾಯಿತು? ಇದು ಎಕ್ಸ್ಪ್ಯಾಂಡ್ ಮಾಡಿದಾಗ ಓಕೆ 9 + 6x + x² ಪ್ಲಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ 4 - 4y + 4. ಸೊ ದಿಸ್ ಈಸ್ ಈಕ್ವಲ್ ಟು 36. x² y² ಏನೇನೋ ಬಂತಲ್ಲ, ಅದಕ್ಕೆ. ಸೊ ದಟ್ ಈಸ್ ದ ರೀಸನ್ ಈ ಪಾಯಿಂಟ್ ತೊಗೊಂಡಿದ್ದು. ಸೊ ಈ ಪಾಯಿಂಟ್ ತೊಗೊಂಡಾಗ ಸೊ ಈ ಡಿಸ್ಟೆನ್ಸ್ ಏನಿದೆ ಚೆಕ್ ಮಾಡ್ಕೊಳ್ರಿ. ಸೊ ಈ ಪಾಯಿಂಟು, ಸೊ 0, 2 ಮತ್ತು ಸಿ ಏನಿರುತ್ತೆ, ಸೊ ಹೌ ಈಸ್ ಇಟ್ ರಿಲೇಟೆಡ್? ಸೊ ಹೆಂಗೆ ರಿಲೇಟೆಡ್ ಆಗಿರ್ಬೋದು? ಫೈನ್, ಈಗ ಇದು ಎಕ್ಸ್, ವೈ ಇದೆ. ಸೊ ಅಗೇನ್ ಬೇಕಾದರೆ ಇದನ್ನು ಈಕ್ವೇಟ್ ಅಂತ ಮಾಡ್ಕೋಬೋದು. ಇಲ್ಲೇನಿದೆ? ಬಿ ಸಿ. ಸೊ ಬಿ ಸಿ ಈಕ್ವೇಟ್ ಮಾಡಿಕೊಂಡ್ರು ನಿಮಗೆ ಅಗೇನ್ ಇಲ್ಲೇ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ, ಬಟ್ ದೆರ್ ಇಸ್ ನೋ ಯೂಸ್. ಸೊ ಹೆಂಗೆ ಮಾಡ್ಬೋದು ಚೆಕ್ ಮಾಡಿರಿ. ಸೊ 0, 2 ಇದೆ. ಸೊ ಏನು ಮಾಡ್ಬೋದು? ವಾಟ್ ಈಸ್ ದಟ್? ವಾಟ್ ಕ್ಯಾನ್ ಬಿ ಡನ್? ಏನು ಮಾಡ್ಬೋದು? ಬಂತಾ? ಸೊ if you look at C is on y axis. So C again ಅದಕ್ಕೆ ನಾನು ಇದು ಬರೆದಿದ್ದು. ಸೊ C is
ಆಲ್ಸೋ ಆನ್ ವೈ ಆಕ್ಸಿಸ್. ಸೊ ಸಿ ವೈ ಆಕ್ಸಿಸ್ ಆಯಿತು ಅಂದರೆ ಏನಾಯಿತು, ಸೊ ದಿಸ್ ವಿಲ್ ಬಿ 0. ಎಕ್ಸ್ ಏನಾಯಿತು, 0 ಆಗೋಯ್ತು. ಸೊ ಎಕ್ಸ್ ಇಲ್ಲೆಲ್ಲ ಎಕ್ಸ್ ಎಲ್ಲಿದೆ ಎಲ್ಲ ಏನಾಯಿತು 0. ಸೊ ಸಿಂಪಲ್ ಆಗಿ ಓಕೆ ಇನ್ನೊಂದ್ಸಲ ಬರೀತೀನಿ ನೋಡ್ರಿ. ಸೊ ಎ ಇಸ್ ಸೇಮ್ -3 2. ವಾಟ್ ಇಸ್ ಸಿ, ಇಟ್ ಈಸ್ 0, y. ಸೊ ಈಗ ಸಿಂಪಲ್ ಆಯಿತಾ. ಸೊ ಎ ಸಿ ಸೇಮ್, ಎ ಸಿ ಇಸ್ 6. ಸೊ -3 -0 whole square plus 2 - y whole square. ಸೊ ದಿಸ್ ಈಸ್ ಈಕ್ವಲ್ ಟು 6. ಸೊ ಈಗ -3 whole square ಅಂದರೆ 9 ಪ್ಲಸ್ ಇದು ಹಿಂಗೆ ಇಟ್ಕೊಳ್ರಿ ಯಾಕೆ ಅಂತ ಹೇಳ್ತೀನಿ. ಸೊ 2 - y whole square. ಸೊ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಎರಡು ಕಡೆ ತೊಗೊಂಡಾಗ 36. ಸೊ 9 ಆ ಕಡೆ ಹೋಯಿತು ಅಂದರೆ 2 - y whole square, this will be 27. 36 - 9 27. ಸೊ 2 - y ಸ್ಕ್ವೇರ್ ಇದೆ, ಎರಡು ಕಡೆ ಸ್ಕ್ವೇರ್ ರೂಟ್ ತೊಗೊಳ್ರಿ, ಏನಾಯಿತು, ದಿಸ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ 27. ಸೊ 2 - y is equal to ಸ್ಕ್ವೇರ್ ರೂಟ್ ಆಫ್ 27 ನಾನು ಡೈರೆಕ್ಟ್ ಬರ್ತೀನಿ. ಸೊ ದಿಸ್ ವಿಲ್ ಬಿ +or-3√3 ಯಾಕಂದರೆ 27 ಕ್ಯಾನ್ ಬಿ ರಿಟನ್ ಆಸ್ 9 3s. ಸೊ 3√3. ಸೊ ಫೈನಲಿ ವಾಟ್ ಈಸ್ y, ಇದು 2 - y ಇದೆಯಾ, ಹಾಂ. ಸೊ -y ಆ ಕಡೆ ತೊಗೊಳ್ರಿಬೇಕಾದ್ರೆ ಸೊ y ವಿಲ್ ಬಿ 2 ಅಗೇನ್ +or-2 +or-3√3. So this is y. So finally coordinates is 0 2 +or-3√3. ಅದಕ್ಕೆ ಈ ಪಾಯಿಂಟ್ ತೊಗೊಂಡಿದ್ದು ಸೊ ದಟ್ ಏನಾದರೂ ಐಡಿಯಾ ಬರುತ್ತೆ ಅಂತ. ಓಕೆ, ಸೊ ಇದೇನು ಯೂಸ್ ಆಗಿಲ್ಲ, ಬಟ್ ಇಲ್ಲಿ ಯಾಕೆ ತೊಗೊಂಡೆ ಅಂದರೆ ಓಕೆ ಇಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಹೇಳೋದಕ್ಕೆ. ಸೊ ಕೋಆರ್ಡಿನೇಟ್ಸ್ ವಿಲ್ ಬಿ 0, 2. ಸಿಮಿಲರ್ಲಿ ಇಲ್ಲಿ ನೀವು 0 ಎಕ್ಸ್ ಅಂತ ತೊಗೊಂಡ್ರೆ ಎಷ್ಟು ಕಷ್ಟ ಆಯಿತು ನೋಡ್ರಿ, ನಿಮಗೆಲ್ಲೂ ಬಂದು ನಿಂತಿಲ್ಲ, ಸ್ಟಕ್ ಆಯಿತು. ಸೊ ಇದೇನಿದೆ ಇಸ್ ನಾಟ್ ಆಫ್ ಎನಿ ಯೂಸ್. ಸೊ ಇದಕ್ಕೆ ಕೇರ್ಫುಲ್ಲಾಗಿ ಮಾಡಿರಿ. PYQs ಏನಿದೆ ಐ ವಿಲ್ ಬಿ ಸಾಲ್ವಿಂಗ್ ಇಟ್ ಡೆಫಿನೆಟ್ಲಿ. ಕೋಆರ್ಡಿನೇಟ್ ಜಾಮೆಟ್ರಿ ಅದು ಈಸಿನೇ, ಸೊ ಇದಿಷ್ಟು ಮಾಡೋದಂದ್ರೆ ಇಟ್ ವಿಲ್ ಬಿ ಈಸಿ. ಸೊ ಸಿ ಯು ಆಲ್ ದ ನೆಕ್ಸ್ಟ್ ಕ್ಲಾಸ್ ವಿತ್ ಅ ಡಿಫ್ರೆಂಟ್ ಚಾಪ್ಟರ್. ಟಿಲ್ ದೆನ್ ಪ್ರಾಕ್ಟಿಸ್, ಟೇಕ್ ಕೇರ್, ಬೈ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.